ನಮ್ಮ ದೇಹಕ್ಕೆ ವಯಸ್ಸಾಗಬಹುದು, ಆದರೆ ಮನಸ್ಸಿಗೆ ಯಾವತ್ತೂ ವಯಸ್ಸಾಗೋದಿಲ್ಲ. ಅಂತಹ ಮನಸ್ಸುಗಳು 20 ವರ್ಷಗಳ ಬಳಿಕ ಒಟ್ಟಾಗಿ ಸೇರಿದ್ದು ತುಂಬಾ ಖುಷಿ ಕೊಟ್ಟಿದೆ ಅಂತ ರೂಪಾ ಹೇಳಿದ್ರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಸ್ನೇಹ ಸಂಭ್ರಮ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಾವು ಮದುವೆಯಾಗಿ 18 ವರ್ಷಗಳಾದರೂ ಇಂತಹ ಸ್ನೇಹಿತರೊಂದಿಗೆ ಒಂದು ದಿನ ಕಾಲ ಕಳೆಯುವ ಸುಸಂದರ್ಭ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅಂತಹ ಒಂದು ನೆನಪಿನ ಪುಟಗಳನ್ನು ತೆರೆದಿರೋದಕ್ಕೆ ನಮ್ಮ ಬಾಲ್ಯದ ಯುವ ಮಿತ್ರರು ಸ್ನೇಹ ಸಂಭ್ರಮ ಅನ್ನೋ ಕಾರ್ಯಕ್ರಮದ ಮೂಲಕ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ ಸ್ನೇಹ ಸಂಭ್ರಮದಲ್ಲಿ ಪತಿ ಪತ್ನಿಯಾಗಿ ಭಾಗವಹಿಸಿರೋದು ಮತ್ತೊಂದು ವಿಶೇಷ ಅಂದ್ರು. ಇವತ್ತಿನ ನನ್ನ ಸಂತೋಷಕ್ಕೆ ಕಾರಣ ಅಂತಂದ್ರೆ ಸ್ನೇಹ ಸಂಭ್ರಮ ಕಾರ್ಯಕ್ರಮ. ಆದ್ರೆ 20 ವರ್ಷಗಳ ನಂತರ ಸೇರ್ತಾ ಇದೀವಿ. ಸೇರಿಕೆ ತುಂಬಾ ಖುಷಿ ಆಯ್ತು. ನಮ್ ಬಗ್ಗೆ ನಾವೇ 20 ವರ್ಷದಿಂದ ಹೇಗಿದ್ವಿ, ಹೇಗಾಗಿದ್ದೀವಿ ಅಂತ ನೋಡ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಾವು BA ಓದ್ಬೇಕಾದ್ರೆ ಯಾರ್ಯಾರು ಇದ್ವಿ, ಅದ್ರಲ್ಲಿ ಕೆಲವ್ರು ಬಂದಿದ್ರು. ಮತ್ತೆ ಎಷ್ಟು ಜನ ಅಚೀವ್ಮೆಂಟ್ ಮಾಡಿದ್ದಾರೆ. ನಮ್ಮ ಬ್ಯಾಕ್ ಬೆಂಚ್ ಅಲ್ಲಿ ಸಂಜಯ್ ಇರ್ಬೋದು, ಅವ್ರ ಲೆಕ್ಚರರ್ ಆಗಿದ್ದಾರೆ. ಅವ್ರ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು. ಇನ್ನು ಕೆಲವರು ಸುನಿಲ್ ಕೆಲಸ ಮಾಡ್ತಾ ಇದಾರೆ, ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅವ್ರ ಲೈಫ್ ಅಲ್ಲಿ ಹೇಗೆ ಅಚೀವ್ ಮಾಡಿದ್ದಾರೆ ಅದನ್ನು ತಿಳ್ಕೊಂಡಿದೀವಿ. ಮತ್ತೆ ಗೀತಾ ಇರ್ಬೋದು, ಈ ತರ ಕೆಲವರು ಚೆನ್ನಾಗಿ ಅಚೀವ್ ಮಾಡಿದ್ದಾರೆ. ಅದು ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಹೇಳಲೇಬೇಕು, ಆಶಾ ಅಂತ ನಮ್ ಫ್ರೆಂಡ್ ಅವಾಗ ಹೇಗಿದ್ಲು ಇವಾಗ್ಲೂ ಹಾಗೆ ಇದ್ದಾಳೆ, ಹಾಗೆ ಮಾತಾಡ್ತಾಳೆ. ಇವಾಗ್ಲೂ ಹಾಗೆ ಬೈತಾ ಇದ್ಲು, ಇವಾಗ್ಲೂ ಹಾಗೆ ಬೈತಾ ಇದ್ದಾಳೆ. ಮತ್ತೆ ಅದೇ ಆ ಮುಗ್ಧತೆ ಹಾಗೆ ಇದೆ ಅಂತ ಹೇಳ್ಬೋದು. ವಯಸ್ಸಾಗಿದೆ, ದೇಹಕ್ಕೆ ಮಾತ್ರ ವಯಸ್ಸಾಗಿದೆ, ಮನ್ಸಿಗೆ ಮಾತ್ರ ವಯಸ್ಸಾಗಿಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇದೀವಿ ಒಂದು ಸ್ನೇಹ ಇದ್ರಲ್ಲಿ. ಒಂದೇ ಕಾಲೇಜಲ್ಲಿ ಓದಿದ್ವಿ. 18 ವರ್ಷ ಆಯ್ತು ಮದ್ವೆ ಆಗಿ. ಪರಿಚಯ ಮಾಡ್ಕೊಟ್ಟಿದ್ವಿ. ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಲವ್ ಮಾಡ್ತಾ ಇದ್ವಿ ಅಂತ ಯಾರಿಗೂ ಗೊತ್ತಿಲ್ಲ. ಅದಾದ್ಮೇಲೆ ಮದ್ವೆ ಆಗಿ ಎಲ್ರಿಗೂ ಆಶ್ಚರ್ಯ. ಅದೊಂದು ಖುಷಿ ಇದೆ. ಬಳಿಕ ಮಾತನಾಡಿದ ಸುಧೀರ್, ಮಾನವರು ಇಂದು ಯಾಂತ್ರೀಕೃತ ಬದುಕನ್ನ ನಡೆಸ್ತಾ ಇದ್ದು ಗಂಟೆಯ ಮುಳ್ಳಿನಂತೆ ಬದುಕಿನ ನೌಕೆಯನ್ನ ಸಾಗೋದಕ್ಕೆ ತಿರುಗ್ತಾ ಇದ್ದಾನೆ. ಆದರೆ ಸಮಯವಿಲ್ಲ ಅಂತ ಕುಳಿತು ಸ್ನೇಹಿತರೊಡನೆ ಕೆಲ ಕಾಲ ಸಂಭ್ರಮಿಸೋದಕ್ಕೆ ಸಮಯ ಸಿಗೋದಿಲ್ಲ ಎಂದ್ರೆ ನಾವುಗಳೇ ಇಲ್ಲದ ಕಾಲದಲ್ಲಿ ಸಮಯ ಸಿಗತ್ತೆ ಅನ್ನೋದು ಸುಳ್ಳು. ಹಾಗಾಗಿ ಬದುಕಿನ ಜಂಜಾಟದ ನಡುವೆ ಸ್ವಲ್ಪ ಬಿಡುವು ಮಾಡಿಕೊಂಡು ಇಂತಹ ಬಾಲ್ಯದ ಸವಿ ನೆನಪುಗಳನ್ನ ಸವಿಯೋದಕ್ಕೆ ಮೀಸಲಿಡಿ ಅಂದ್ರು. ಸರ್ಕಾರಿ ಪ್ರಥಮ ದರ್ಜೆಯ ಮೊದಲನೇ ವರ್ಷದ ಸ್ನೇಹ ಸಂಭ್ರಮ ಅಂತ ಒಂದು ಕೂಟನ ಏರ್ಪಾಡು ಮಾಡ್ಕೊಂಡು ನಾವು ಎಲ್ಲ ಸ್ನೇಹಿತರು ಒಂದಾಗಿ ಒಂದು 45ರಿಂದ 50 ಜನ ಮೆಂಬರ್ಸಲ್ಲಿ 25 ಜನ ಮೆಂಬರ್ಸ್ಗಳು ಬಂದು ಮೊದಲನೇ ವರ್ಷನ ಯಶಸ್ವಿಯಾಗಿ ನಿರ್ವಹಿಸಿ ಇದನ್ನು ಮುಂದೆ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ನಡೆಸ್ಕೊಂಡು ಹೋಗೋಂಥ ಒಂದು ಯಶಸ್ಸನ್ನು ಕೊಡಲಿ. ಮತ್ತು ಈಗ ಟೈಮ್ ಇಲ್ಲ, ನಾವೇ ಇಲ್ದ ಹೋದಾಗ ಟೈಮ್ ಎಲ್ಲಿರುತ್ತೆ, ಆ ಥರ ಆಗ್ಬಿಡುತ್ತೆ. ದಯವಿಟ್ಟು ಸ್ನೇಹ ಅಮರ. ನಿಮ್ದು ಯಾವುದೇ ಒತ್ತಡ ಕಾರ್ಯ ಯಾವುದೇ ಇರಲಿ, ಈಗೊಂದು ಮನಸ್ಸು ಹಗುರ ಮಾಡ್ಕೊಳ್ಳೋಕ್ಕೆ ಒಂದು ಸ್ನೇಹ ಮಿಲನ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ. ಅದರಿಂದ ಈಗೆಲ್ಲ ಬಂದಿರತಕ್ಕಂಥ ನನ್ನ ಸ್ನೇಹಿತರು, ಆತ್ಮೀಯ ಸ್ನೇಹಿತರುಗಳಿಗೆ ನಾನು ಒಂದು ವಂದನೆಗಳನ್ನು ಹೇಳ್ತಾ, ಇದೇ ವೇಳೆ ಮಮತಾ ಮಾತನಾಡಿ, ಹಿಂದೆ ನಮಗೆ ಸಂಪರ್ಕ ಸಾಧನವಾಗಿ ಅಂಚೆ ಪತ್ರಗಳ ಮೂಲಕವೋ ಅಥವಾ ಮನೆಗೆ ಭೇಟಿ ನೀಡಿ ಸ್ನೇಹಿತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಕಾಲ ಬದಲಾದಂತೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಅವರನ್ನ ಸಂಪರ್ಕ ಮಾಡುವ ಮೂಲಕ 20 ವರ್ಷದ ಗೆಳೆಯರನ್ನ ಒಂದುಗೂಡಿಸಿ ಒಟ್ಟಾಗಿ ಸೇರಿದ್ದೇವೆ. ಬಾಲ್ಯದ ದಿನಗಳನ್ನ ನೆನಪಿಸಿಕೊಂಡು ಸಾಕಷ್ಟು ಚರ್ಚೆ ನಡೆಸಿದ್ವಿ. ಕಾರಣ ಇಷ್ಟೇ, ನಾವ್ 20 ವರ್ಷದ ನಂತರ ಸ್ನೇಹಿತರೆಲ್ಲ ಸೇರ್ಕೊಂಡು ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 20 ವರ್ಷದ ನಂತರ 20 ವರ್ಷದ ಸ್ನೇಹ ಜೀವಿಗೋಸ್ಕರ 1 ವರ್ಷದಿಂದ ಸತತ ಪ್ರಯತ್ನ ಮಾಡಿ ಕೊನೆಗೂ ಈ ಗಳಿಗೆಗೋಸ್ಕರ ಕಾದು ಇವತ್ತಿನ ದಿನ ಸಕ್ಸಸ್ ಮಾಡಿದೀವಿ. ತುಂಬಾ ಖುಷಿ ಆಯ್ತು. ಎಷ್ಟೋ ದಿನದಿಂದ ಕಾಯ್ತಿದ್ದ ಫ್ರೆಂಡ್ಶಿಪ್ ಸಿಕ್ಕಿದ್ರು. ಇದೇ ರೀತಿ 1 ಅಲ್ಲ 2 ಅಲ್ಲ 100 ವರ್ಷದ ತನಕ ಹಿಂಗ್ ಕಾಪಾಡ್ಕೋಬಹುದು ಅನ್ನೋದು ಒಂದು ಆತ್ಮವಿಶ್ವಾಸ ಸಿಕ್ತು.
ತುಂಬಾ ಮಾತಾಡಿದ್ವು. ಬಂದಿದ ತಕ್ಷಣನೇ ನಾವು 20 ವರ್ಷದಿಂದ ಹೆಂಗಿದ್ವು, ನಮ್ ಫ್ರೆಂಡ್ಸ್ ಗಳೆಲ್ಲ ಜೊತೆಲಿ ಕುತ್ಕೋತಿದ್ದಾಗಿರ್ಬೋದು, ಮಾತಾಡ್ತಾ ಇದ್ದಾವ, ಕಾಲೇಜಿಗೆ ಅಬ್ಸೆಂಟ್ ಆಗ್ತಿರೋದಾಗ್ಬೋದು, ಟೀಚರ್ಸ್ ಇಂದ ಆಚೆ ಹೋಗಿ ನಿಂತ್ಕೊಂಡು ಕಾಪಿ ಹೊಡೆದಿರೋದಾಗಿರ್ಬೋದು, ಟೀಚರ್ಸ್ ಗಳು ಚಕ್ಕರ್ ಹಾಕಿರ್ಬೋದು, ಇದೆಲ್ಲದನ್ನು ಸೇರಿ ಅದೆಲ್ಲ ಮೆಲ್ಕಾಕೊಂಡು ನಾವ್ ಹೆಂಗೆ ಬರ್ತಿದ್ವು, ಹೋಗ್ತಿದ್ದಿದ್ದು, ಮತ್ತೆ ಟೀಚರ್ಸ್ ಗಳ ಜೊತೆ ನಾವ್ ಹೆಂಗ್ ಹೊಂದ್ಕೊಂಡು ಹೋಗ್ತಿದ್ದಿದ್ದು, ಅದೆಲ್ಲದನ್ನು ಒಂದು ಮೆಲ್ಕಾಗಂಗ ಆಗಿತ್ತು. ನಾನ್ ಲೇಟ್ ಆಗಿ ಬಂದೆ. ನನ್ಗೊಂದ್ ಕ್ಯೂರಿಯಾಸಿಟಿ ಅಂದ್ರೆ ಅವ್ರು ಹೇಗಿದ್ದಾರೆ 20 ವರ್ಷ ಆದ್ಮೇಲೆ ಅವ್ರ ಮುಖ ನೋಡ್ಬೇಕನ್ನೋ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಫಂಕ್ಷನ್ ಇತ್ತು, ಅದ್ ಮುಗ್ಕೊಂಡು ಬಂದೆ. ಈಗ ಯಾರ್ಯಾರು ಬಂದಿಲ್ಲ ಅವ್ರೆಲ್ಲರ್ನು ಕೂಡ ಮುಂದಿನ ವರ್ಷಕ್ಕೆ ಜಾಯಿನ್ ಮಾಡಕ್ಕೆ ಪ್ರಯತ್ನ ಪಡೋಣ. ಈ ದಿನದ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ. ನನ್ ಫ್ರೆಂಡ್ಸ್ ಎಲ್ಲ ನೋಡ್ದೆ, ತುಂಬಾ ಖುಷಿ ಆಯ್ತು. ಆದ್ರೆ ಗಂಡ್ ಮಕ್ಳನ್ನ ಯಾರ್ಯಾರಂತ ಗುರ್ತಿಸಕ್ಕೆ ಆಗ್ತಾ ಇರ್ಲಿಲ್ಲ. ಹೆಣ್ಮಕ್ಳೆಲ್ಲ ಬೇಗ ಗೊತ್ತು ಮಾಡ್ಕೊಂಡ್ವು. ಹಾಗೆ ತುಂಬಾ ಚೆನ್ನಾಗಿತ್ತು. ಏನೇನ್ ಅರೇಂಜ್ಮೆಂಟ್ ಮಾಡಿದಾರೆ ಅವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದನ ಹೇಳ್ತೀನಿ. ಏನು ಈ ಡಿಗ್ರಿ ಕಾಲೇಜಲ್ಲಿ ನಾವು ಓದಿದ್ವಿ, 20 ವರ್ಷದ ನಂತರ ಇಷ್ಟು ಜನ ಸೇರಿದೀವಿ. ನಮ್ಮೆಲ್ರಿಗೂ ತುಂಬಾ ಖುಷಿ ಆಗಿದೆ. ಎಲ್ರು ಜೊತೆಗೆ ಹೀಗೆ ಇರಿ. ನನ್ ತುಂಬಾ ಖುಷಿ ಆಯ್ತು ಎಲ್ಲಾ ಫ್ರೆಂಡ್ಸ್ ಗಳು ಸೇರಿದ್ದು. ಇಯರ್ ಸೇರೋಣ. ಅದಕ್ಕೆ ಯಾರ್ಯಾರು ಬೆಂಬಲಿಸಿದ್ರ ಅವರಿಗೆಲ್ಲರೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಓಕೆನಾ? ಸರಿತಾ ಶ್ರೀನಿವಾಸ್, ಚಂದ್ರಾಯಪಟ್ಟಣ. ಸ್ನೇಹ ಸಂಭ್ರಮ ಅನ್ನೋ ಒಂದು ಹೆಸರೇ ಒಂದು ಸಂಭ್ರಮ ಇದೆ. ಸೊ ಅದಕ್ಕೆ ಫಸ್ಟ್ ನನ್ ಕಡೆಯಿಂದ ಖುಷಿ ಆಯ್ತು ಅದೊಂದು. ಆಮೇಲೆ ನಾವು 20 ವರ್ಷಗಳಿಂದ 2005 ಬ್ಯಾಚ್ ನಾವೆಲ್ಲ. ಸೊ ಎಲ್ಲ ಸೇರ್ಕೊಂಡು ಇವತ್ತು ಏನ್ ನಾವು ಸ್ನೇಹ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡಿದೀವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿ ಆಯ್ತು. ಇದೇ ತರ ಸಕ್ಸಸ್ಫುಲ್ ಆಗಿ ಒಂದು 50 years ತರ ಮಾಡೋಣ ಅಟ್ಲೀಸ್ಟ್ ನಾವ್ ಇರೋರ್ಗು ಅಂತ ನನ್ನ ಒಪಿನಿಯನ್. ಸೊ ಎಲ್ಲಾರು ಹಿಂಗೆ ಎಲ್ಲ ಜಾಯಿನ್ ಆಗಿ ಎವ್ರಿ ಇಯರ್ ಮಾಡೋಣ. ಎಲ್ಲಾರು ಆ ಟೈಮಲ್ಲಿ ಫ್ರೀ ಆಗಿ ಪ್ರತಿಯೊಬ್ರು ಇನ್ನ ಯಾರ್ಯಾರು ಬಂದಿಲ್ಲ ಅವ್ರೆಲ್ಲ ಜಾಯಿನ್ ಮಾಡಿ ಎಲ್ಲಾ ಬಂದು ಸೇರ್ಕೊಳ್ಳೋಣ ಅಂತ. ತುಂಬಾ ಚೆನ್ನಾಗಿತ್ತು ನಮ್ದು ಡಿಗ್ರಿ ನೆನಪುಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಎಲ್ಲಾರು ಏನೇನ್ ಮಾಡ್ತಿದ್ದಾನೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು ಎಲ್ಲಾರ್ಗು, ಹೆಂಗಾಗಿದ್ದಾರೆ, ಏನೇನಾಯ್ತು ಅವೆಲ್ಲ. ಸೊ ಇವತ್ತು ಅದಕ್ಕೆಲ್ಲ ಒಂದು ಆನ್ಸರ್ ಸಿಕ್ತು. ಎಲ್ಲಾರು ಹೆಂಗಿದ್ದಾರೆ ಹಂಗೆ ಇದಾರೆ, ಏನು ಚೇಂಜಸ್ ಆಗಿಲ್ಲ. ಬಟ್ ಡಿಗ್ರಿಲಿ ನಾವು ಮಾತಾಡಕ್ಕೆ ಹಂಚ್ಕೊಂತ ಇದ್ವು, ಇವತ್ತೆಲ್ಲ ಓಪನ್ ಆಗಿ ಮಾತಾಡ್ಕೊಂಡಿದೀವಿ. ತುಂಬಾ ಚೆನ್ನಾಗಿತ್ತು. ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು, ಊಟ ತುಂಬಾ ಚೆನ್ನಾಗಿತ್ತು. ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ ಎಲ್ಲ ಹಿಂಗೆ ಮೀಟ್ ಆಗೋಣ ಯಾವಾಗ್ಲೂ ಅನ್ನೋದು ನನ್ನ ಒಪಿನಿಯನ್. ಎಲ್ಲರಿಗೂ ಧನ್ಯವಾದಗಳು. ಒಟ್ನಲ್ಲಿ ಬಾಲ್ಯ ಅಂದ್ರೆ ಹಾಗೆ ಕಳೆದು ಹೋದ ದಿನಗಳು ಮರಳಿಬಾರದು. ಆದ್ರೆ ಅವುಗಳನ್ನ ನೆನಪಿಸಿಕೊಳ್ಳೋದಕ್ಕೆ ಒಂದು ದಿನವಾಗಿ ಸ್ನೇಹ ಸಂಭ್ರಮ ಸಮ್ಮಿಲನ ಗುರುವಂದನಾ ಕಾರ್ಯಕ್ರಮ ಪೂರಕವಾಗಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗುತ್ತೆ. ಲೋಕ ಸ್ನೇಹ ಲೋಕ, ಇದು ಲೋಕ ಸ್ನೇಹ ಲೋಕ. ಹಲೋ ಹಾಯ್.